ನಮಸ್ಕಾರ TV2ಗೆ ಸ್ವಾಗತ. ನಾನು ಪ್ರಿಯಾಂಕಾ. ಕಾರ್ಯಕ್ರಮದ ವಿವರ. ಸಾಮಾಜಿಕ ನ್ಯಾಯಕ್ಕಾಗಿ ಸುದೀರ್ಘ 30 ವರ್ಷಗಳ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಎಸ್ಸಿ ವರ್ಗೀಕರಣ, ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ 101 ಜಾತಿ ಜನಾಂಗಕ್ಕೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕಂತೇಳಿ 1997ರಿಂದ ನಮ್ಮ ಮಾದಿಗ ದಂಡೋರ ರಾಜ್ಯ ಸಮಿತಿ ಪ್ರಾರಂಭ ಆಗಿದೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಆಳುವಂತಹ ಸರ್ಕಾರಗಳು ಬಿಜೆಪಿ, ಕಾಂಗ್ರೆಸ್, JDS ಈ ಮೂರು ಪಕ್ಷಗಳಿಂದ ಕೂಡ ನಮ್ಗೆ ಅನ್ಯಾಯ ಆಗಿದೆ. ಮೊನ್ನೆ ಸುಪ್ರೀಂ ಕೋರ್ಟ್ ತೀರ್ಪು ಏನು ಆಗಸ್ಟ್ 1/8/2024 ಏನು ತೀರ್ಪು ಬಂತು, ಅದು ಮಾದಿಗರ ಪರವಾಗಿ ಮತ್ತು ಉಪಜಾತಿಗಳ ಪರವಾಗಿ, ಈ ದೇಶದಲ್ಲಿ ಶೋಷಿತ ಸಮುದಾಯದ ಜನಾಂಗದ ಪರವಾಗಿ 7 ಬೆಂಚ್ ಜಡ್ಜಸ್ ಅವರು ಕೊಟ್ಟಂತ ತೀರ್ಪಿನ ಅನ್ವಯವಾಗಿ ಇವತ್ತು ರಾಜ್ಯ ಸರ್ಕಾರ ಜಾರಿಗೊಳಿಸಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದಕ್ಕೆ ಪ್ರತಿಫಲವಾಗಿ ನಮಗೆ ಸಿಗ್ತದೆ. ಇದನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಈ ಮೀಸಲಾತಿಯನ್ನು ಜಾರಿ ಮಾಡದಿದ್ದರೆ ಮುಂದಿನ ದಿನದಲ್ಲಿ ಅವರು ಬಹಳ ಪಶ್ಚಾತ್ತಾಪ ಪಡುತ್ತಾರೆ. ಏಕೆಂದರೆ ಮಾದಿಗ ದಂಡೋರವನ್ನು ಕಳೆದುಕೊಂಡರೆ ಯಾವ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟುತ್ತದೆ ಎನ್ನುವುದು ಅವರಿಗೆ ಈ ಮುಖಾಂತರ ನಾವು ಎಚ್ಚರಿಕೆಯನ್ನು ನೀಡುತ್ತಾ ಇರುತ್ತೇವೆ. ಇದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾವು ಈ ಇದರಲ್ಲಿ ನಾವು ಏನು ಮಾತಾಡೋದಿಲ್ಲ. ಯಾಕಂದರೆ ನಾವು ಸರಿಯಾಗಿ ನಡೆದುಕೊಂಡು ನಮ್ಮ ಒಂದು ದಾರಿಯನ್ನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿಯಾಗಿ ನಮಗೆ ದಾರಿ ತೋರಿಸಿರ್ತಾರೆ ಆ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಬಟ್ ಆದರೂ ಈ ಸ್ವಾಮಿಗಳ ಒಂದು ಯಾರ ಮಾತಿನಲ್ಲಿ ಅವರಿಗೆ ತಲೆಯಲ್ಲಿ ತುಂಬಿಕೊಂಡು ಈ ದಾರಿಯನ್ನು ತಪ್ಪಿಸಿಕೊಂಡು ನಮಗೆ ಈ ರೀತಿಯಾಗಿ ಹೇಳುತ್ತಿರುತ್ತಾರೋ ಗೊತ್ತಿಲ್ಲ. ಬಟ್ ಆದರೂ ಅವರು ಈ ರೀತಿಯಾಗಿ ಹೇಳಿರುವುದನ್ನು ನಾವು ಮಾದಿಗ ದಂಡೋರದಿಂದ ಖಂಡಿಸುತ್ತೇವೆ. ಹಲವಾರು ವರ್ಷಗಳಿಂದ ಫ್ರೀಡಮ್ ಪಾರ್ಕಲ್ಲಿ ಎಲ್ಲ ಬೇರೆ ಬೇರೆ ಕಡೆಯಲ್ಲಿ ಒಂದು ಪ್ರತಿಭಟನೆ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀರೋದಲ್ಲಿ ಅದು ಕೂಡ ಆಗಲಿ ಯಾವುದೇ ಥರದ್ದು ಸರ್ಕಾರ ಸಪೋರ್ಟ್ ಮಾಡಿಲ್ಲ. ಅಲ್ಲಿ ಏನಕ್ಕೆ ಇಷ್ಟಪಡ್ತೀರ? ಯಾಕಂದರೆ ಸರ್ಕಾರದಲ್ಲಿ ಮೊದಲಿನಿಂದಲೂ ಇವತ್ತಿನವರೆಗೂ ನಮಗೆ ಮೀಸಲಾತಿಯನ್ನು ಕೊಡಬಾರ್ದೆನ್ನುವಂಥ ಉದ್ದೇಶದಿಂದಲೇ ಈಗಾಗಲೇ ಮಾಡ್ತಾ ಇದ್ದಾರೆ. ಆದರೂ ಅವರು ಮಾಡೋದಿಲ್ಲ ಎಂದರೆ ಬಿಡೋರು ನಾವಲ್ಲ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ನಮ್ಮ ಮೇಲಿದೆ, ಹಾಗೂ ಮಂದಕೃಷ್ಣ ಅವರ ಆಶೀರ್ವಾದವು ಈ ಮಾದಿಗ ದಂಡೋರ ಮೇಲೆ ಇದ್ದೇ ಇರುತ್ತದೆ. ಇದನ್ನು ಇವತ್ತಿಲ್ಲ ನಾಳೆ ನಾವು ಪಡೆದುಕೊಳ್ಳುತ್ತೇವೆ ಎನ್ನುವಂಥ ಆಸೆಯನ್ನು ಇಟ್ಟುಕೊಂಡಿದ್ದೇವೆ.